ಒಂದು ಹಾಡು ಜ್ಞಾಪಕ ಬರುತ್ತೆ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಕಾಣದ ಕಡಲು ಮಾಡೋದೆಲ್ಲ ಪಾಪ ಮಾಡಿಬಿಡ್ತಾರೆ. ನನ್ನಂತ ವ್ಯಕ್ತಿ ಕೈ ಸಿಕ್ಕಾಕೊಂಡ್ರೆ ಅವನಾಗೆ ವಾಲಂಟಿಯರ್ಗೆ ಜಿಪ್ಪಿಚ್ಚಿರ್ತಾನೆ ದೇಹ ಸುಖಕ್ಕೋಸ್ಕರ ಸ್ಟಾರ್ ಹೋಟ್ಲಲ್ಲಿ. ಆಮೇಲೆ ಅಬ್ಸರ್ವ್ ಮಾಡಿ, ಒಬ್ಬ CMಗೆ ಒಂದು 2 ಲಕ್ಷ ಸಂಬಳ ಬರ್ಬೋದು. ಒಂದು ಸೂಟು ಸ್ಟಾರ್ ಹೋಟ್ಲಲ್ಲಿ 25 ಲಕ್ಷ, 1 ಕೋಟಿವರೆಗೂ ಐತೆ. ಯಾವ 420 ದುಡ್ಡು ಬರ್ಬೋದು ಇವ್ರಿಗೆ? ವರ್ಷಾನ್ಗಟ್ಲೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಕೂತ್ಕೊಂಡು. 2 ಲಕ್ಷ ಸಂಬಳ ತಿಂಗ್ಳಿಗೆ ಬರೋದು ಅವನಿಗೆ. ಕಾರ್ ಕೊಟ್ಟಿರ್ತಾರೆ, ಬಂಗ್ಲೆ ಕೊಟ್ಟಿರ್ತಾರೆ. 2 ಲಕ್ಷ 2.5 ಲಕ್ಷ ಮೇಲೆ ಬರಲ್ಲ. ಆದರೆ ಒಂದು ದಿವಸ ಸೂಟು ಸ್ಟಾರ್ ಹೋಟ್ಲಲ್ಲಿ 25ರಿಂದ 1 ಕೋಟಿ ರೂಪಾಯಿ. ಯಾವ 420 ಕಾಸು ಬರ್ತಾ ಇರ್ಬೋದು ಇವೆಲ್ಲ ಮಾಡೋಕ್ಕೆ? ಇವ್ರಿಗೆ ಪ್ರತಿಷ್ಠಿತ ಚೆನ್ನಾಗಿರೋ ಸುಂದರವಾಗಿ ಹೆಣ್ಮಕ್ಳೇ ಬೇಕು. ಸುಂದರವಾಗಿರೋ ಹೆಣ್ಮಕ್ಳು ಅಂತಾರೆ ಇವ್ರಿಗೆ ಮಂಚಕ್ಕೆ ಗಿರಾಕಿ ಅಂತ. ಯಾವ ನೈತಿಕತೆ ಇದೆ ರೀ? ಯಾವ ಅನಾಚಾರನ ಬೆಳೆಸ್ತಾ ಇದೀವಿ ಆ ಪವಿತ್ರವಾದಂಥ ವಿಧಾನಸೌಧದ ದೇವಸ್ಥಾನದಲ್ಲಿ? ಈ ಮುಂಡೆವು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನನೂ ಮರ್ತೋಗ್ಬಿಟ್ಟವ್ರೆ. ಅಂದು ಬ್ರಿಟಿಷರು, ಇಂದು ಭ್ರಷ್ಟರು, ಕಾಮುಕರು ನಮ್ಮ ದೇಶವನ್ನ ರಾಜ್ಯವನ್ನ ಆಳ್ತಾ ಇದ್ದಾರೆ. ಯಾವ ನೈತಿಕತೆ ಇದೆ ಬ್ರದರ್? ಯಾರು ಹೇಳಿದ್ರು ಹುಷಾರು ಅಂತ, ಪಾಳ್ಯಗಾರನ ವಂಶ ನಮ್ದು ಅಂತ ಸಮಯ ಬಂದರೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಿದೆ. ಓಕೆ, ನಾವೆಲ್ಲ ಏನು ಪ್ರಿಪ್ರೇಷನ್ ಇಲ್ಲದೆ ಏನು ಮಾಡ್ತಿಲ್ಲ ಗೊತ್ತು. ನೀವೆಲ್ಲ ಗೋಮುಖ ವ್ಯಾಘ್ರಗಳು.